ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಸ್ವತಂತ್ರ ಯೋಧರ ನಗರ ವಾರ್ಡ್ ನಂಬರ್ 31ರಲ್ಲಿ ಕಾಂಗ್ರೆಸ್ ಪಕ್ಷದ ಜಿಬಿಎ ಚುನಾವಣೆಯ ಆಕಾಂಕ್ಷಿಯಾಗಿ ಜೀವಿತ್ ಮಂಜುನಾಥ್ ಗೌಡ್ರು ಬೆಟ್ಟದ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಬೆಟ್ಟದ ತಾಯಿ ಆಶೀರ್ವಾದ ಪಡೆದು ಕೆಪಿಸಿಸಿ ಕೇಂದ್ರ ಕಚೇರಿಯಲ್ಲಿ ಜಿಬಿಎ ಚುನಾವಣೆಯ ಆಕಾಂಕ್ಷಿಯಾಗಿ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಅರ್ಜಿ ಹಾಕಲಾಯಿತು. ನಮಸ್ಕಾರ, ನನ್ನ ಹೆಸರು ಜೀವಿತ್ ಮಂಜುನಾಥ್ ಗೌಡ ಅಂತ. ಲೆಗ್ಗೆರೆ ಬ್ಲಾಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಹಾಗೂ ಸ್ವತಂತ್ರ ಯೋಧರ ನಗರ ವಾರ್ಡ್ ಫ್ರೀಡಮ್ ಫೈಟರ್ ವಾರ್ಡ್ 31ರ ಆಕಾಂಕ್ಷಿಯಾಗಿ ಇವತ್ತು ಅರ್ಜಿ ಸಲ್ಲಿಸಿದ್ದೀನಿ. ನಮ್ಮ ಹಿರಿಯರ ಆಶೀರ್ವಾದದೊಂದಿಗೆ ಅವರ ಒಪ್ಪಿಗೆ ಮೇರೆಗೆ ಇವತ್ತು ಚುನಾವಣೆಗೆ ಅರ್ಜಿ ಸಲ್ಲಿಸಿದ್ದೀನಿ. ಏನೇ ತೊಂದರೆ ತಾಪತ್ರೆಗಳಿದ್ದರೂ ದಿನ ಬೆಳಗಾದರೆ ಜನಸಂಪರ್ಕದಲ್ಲಿದ್ದು ಎಲ್ಲ ಪರಿಹಾರ ಮಾಡ್ತಾಯಿದ್ವು. ಸ್ಟ್ರೀಟ್ ಲೈಟ್ ಇರ್ಬೋದು, ರೋಡ್ ಸಮಸ್ಯೆಗಳಿರ್ಬೋದು, ಚರಂಡಿ ಸಮಸ್ಯೆಗಳಿರ್ಬೋದು, ಎಲ್ಲ ಸಮಸ್ಯೆಗಳು ನಮ್ಮ ನಾಯಕರಾದ ಶ್ರೀ ಹನುಮಂತರಾಯಪ್ಪಣ್ಣವರ ನೇತೃತ್ವದಲ್ಲಿ ಹಾಗೂ ಕುಸುಮಕ್ಕ ಅವರ ನೇತೃತ್ವದಲ್ಲಿ ಅವ್ರ ಗಮನಕ್ಕೆ ತಂದು ಎಲ್ಲ ಸಮಸ್ಯೆಗಳಿಗೂ ಅವ್ರ ಗಮನಕ್ಕೆ ತಂದು ಪರಿಹಾರ ಮಾಡ್ತಾಯಿದ್ದೀವಿ. ಹಾಗೆ ಮುಂದಿನ ದಿನಗಳಲ್ಲಿ ವಾರ್ಡಲ್ಲಿ ಏನೇ ಸಮಸ್ಯೆಗಳಿದ್ದರೂ ಮುಂದೆ ನಿಂತ್ಕೊಂಡು ಎಲ್ಲ ನಮ್ಮ ನಾಯಕರುಗಳೊಂದಿಗೆ ಕಾರ್ಯಕರ್ತರೊಂದಿಗೆ ಆ ಸಮಸ್ಯೆಗಳನ್ನ ಬಗೆಹರಿಸಿ ಇವತ್ತು ಅರ್ಜಿ ಹಾಕಿದ್ದೀರಾ. ನಿಮ್ಮ ಡ್ರೀಮ್ ಏನಿದೆ ಸರ್ ಆ ವಾರ್ಡ್ಗೆ? ಒಂದು ಮಾದರಿ ವಾರ್ಡ್ ಮಾಡಬೇಕು ಅನ್ನೋದು ನಮ್ಮ ಆಶಯ. ಆದ್ದರಿಂದ ಇವತ್ತು ಚುನಾವಣೆಗೆ ಸ್ಪರ್ಧಿಸೋಸ್ಕರ ಕೆಪಿಸಿಸಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದ್ವಿ. ಕನ್ನಡದ ಶುಭ ಶುಕ್ರವಾರ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಒಂದು ಶುಭ ಸುದ್ದಿ ಏನಂದರೆ, ನಮ್ಮ ಪಕ್ಷದ ವತಿಯಿಂದ ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದು ಯುವಕರನ್ನು ಮುಂದೆ ತರಬೇಕು ಅನ್ನೋ ದೃಷ್ಟಿಯಿಂದ ಜಿಬಿಎ ಚುನಾವಣೆಯಲ್ಲಿ ಹೆಚ್ಚಿನದಾಗಿ ಯುವಕರಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ನಮ್ಮ ಹಿರಿಯರಾದಂಥ ಹನುಮಂತರಾಯಪ್ಪರ ಹತ್ರ ಮನವಿ ಮಾಡ್ಕೊಂಡಿದ್ವಿ. ಅದಕ್ಕೆ ಸಕ್ರಿಯರಾಗಿ ಯಾರಿದ್ದೀರಾ ಆ ಯುವಕರನ್ನ ನೀವೇ ಆಯ್ಕೆ ಮಾಡಿ, ಯಾರ್ದು ಹೆಚ್ಚಿನ ಬೆಂಬಲ ಇರುತ್ತೆ ಅವ್ರ ಪರವಾಗಿ ನಾವು ಮುಂದಿನ ದಿನಗಳಲ್ಲಿ ಟಿಕೆಟ್ ಕೊಡೋ ಅಂಥ ವ್ಯವಸ್ಥೆ ಮಾಡ್ತೀವಿ ಅಂದಾಗ ನಾವೆಲ್ಲ ಕೂತು ಚರ್ಚೆ ಮಾಡಿ ಒಳ್ಳೆ ಯುವಕರು ಆಯ್ಕೆ ಮಾಡಬೇಕು ಅಂತೇಳಿ ಇವತ್ತು ನಾವು ಜೀವಿತ್ ಮಂಜುನಾಥ್ ಗೌಡ್ರನ್ನ ನಮ್ಮ ಸ್ವಾತಂತ್ರ್ಯ ಯೋಧರ ವಾರ್ಡ್ ವತಿಯಿಂದ 31ನೇ ವಾರ್ಡ್ ವತಿಯಿಂದ ನಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ, ಮಹಿಳಾ ಮುಖಂಡರ ಪರವಾಗಿ, ಯುವಕರ ಪರವಾಗಿ ಎಲ್ಲರೂ ಕೂಡ ಒಂದು ನಿರ್ಧಾರಕ್ಕೆ ಬಂದು ನಮ್ಮ ಪಕ್ಷವನ್ನು ಗೆಲ್ಲಿಸ್ಕೊಳ್ಳೇಬೇಕು. ಫ್ರೀಡಮ್ ಫೈಟ್ ವಾರ್ಡ್ರಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲೇಬೇಕು ಅನ್ನೋ ನಿಟ್ಟಿನಿಂದ ನಾವು ಇವತ್ತು ನಮ್ಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ನಾವುಗಳೆಲ್ಲ ಸ್ವತಃ ಒಂದು ನಿರ್ಧಾರ ಮಾಡಿ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ಚರ್ಚೆ ಮಾಡಿಕೊಂಡು ಇವತ್ತು ಬಂದು ನಾವು ಕೆಪಿಸಿಸಿಗೆ ಅರ್ಜಿಯನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಟಿಕೆಟ್ ಸಿಗುತ್ತೆ ಅನ್ನೋ ಖಂಡಿತ ನಂಬಿಕೆನೂ ಇದೆ. ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿ ಸ್ವತಂತ್ರ ವಾರ್ಡು 31ರಲ್ಲಿ ನಮ್ಮ ಅಭ್ಯರ್ಥಿ ಜಿಬಿಎ ಚುನಾವಣೆಯ ಮೊದಲನೇ ಫಲಿತಾಂಶ ನಮ್ಮದೇ ಆಗಬೇಕು ಅನ್ನೋ ಒಂದು ಕೋರಿಕೆ ಮೇರೆಗೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಗೆಲ್ಸ್ಕೊಬರೋ ಅಂತ ಎಲ್ಲರ ಸಹಕಾರದಿಂದ ನಮ್ಮ ಅಭ್ಯರ್ಥಿನ ಗೆಲ್ಸ್ಕೊಬರೋ ಅಂತ ಕೆಲಸ ಮಾಡ್ತೀವಿ. ನಮ್ಮ ಯುವಶಕ್ತಿಗೆ ಒಂದು ಸ್ಫೂರ್ಕವಾಗಿ ಯುವಶಕ್ತಿಯನ್ನು ಬೆಳೆಸಬೇಕು ಅನ್ನೋದ್ರಲ್ಲಿ ನಮ್ಮ EISIC ನಮ್ಮ ರಾಹುಲ್ ಗಾಂಧಿಯವರು ಮೊದಲೇ ಹೇಳಿದ್ದಾರೆ, ಮೊದಲನೇ ಆದ್ಯತೆ ಯುವಕರ ಕೊಡಿ, ಯುವಕರನ್ನು ಬೆಳೆಸಿ. ಹಳಬರು ಆಲ್ರೆಡಿ ಎಲ್ಲರೂ ಸಹ ಎಲ್ಲ ಥರ ಅಧಿಕಾರ ಅನುಭವಿಸಿದ್ದಾರೆ. ಇವಾಗ ಬರ್ತಾ ಇರೋ ಹೊಸ ಪೀಳಿಗೆ ಯುವಕರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿರೋದ್ರಿಂದ ಅವರ ಒಂದು ಆದೇಶನೂ ಇಟ್ಕೊಂಡು ನಾವು ಇವತ್ತು ನಮ್ಮಲ್ಲಿರೋವಂಥ ನಮ್ಮ ಲೀಡ್ರ್ ಹತ್ರ ಕೇಳಿದಾಗ ಖಂಡಿತವಾಗಿ ನಿಮ್ಗೆ ಅವಕಾಶ ಕೊಡ್ತೀವಿ, ನೀವು ಹೋಗಿ ಅರ್ಜಿ ಹಾಕಿ, ನಾವು ನಿಮ್ಮ ಬೆನ್ನೆಲುಬಾಗಿ ನಾವು ನಿಂತಿರ್ತೀವಿ ಅಂತ ಹೇಳಿದರು. ಅವರ ಆದೇಶದ ಮೇರೆಗೆ ನಾವು ಬಂದು ಇವತ್ತು ನಾವು ಅರ್ಜಿಯನ್ನು ಹಾಕಿದ್ದೀವಿ. ಏನೇ ಆದರೂ ಸಹ ಸತತವಾಗಿ ನಾವು ನಮ್ಮ ಪಕ್ಷಕ್ಕೋಸ್ಕರ ದುಡಿದು ನಮ್ಮ ಯುವಕರನ್ನು ಇವತ್ತು ಯುವ ಪೀಳಿಗೆಯನ್ನು ಮುಂದಕ್ಕೆ ತರಬೇಕೋಸ್ಕರವಾಗಿ ನಾವು ಸತತವಾಗಿ ಪ್ರಯತ್ನ ಪಟ್ಟು ಅವ್ರನ್ನ ಗೆಲ್ಲಿಸ್ಕೊಂಡು ಖಂಡಿತವಾಗ್ಲೂ ನಾವು ಬಂದೇ ಬರ್ತೀವಿ ಅಂತ ಹೇಳಿ ನಾವು ಈ ಒಂದು ಶುಭ ಸಂದರ್ಭದಲ್ಲಿ ಹೇಳ್ತೀವಿ. ಅದಲ್ಲದೆ ಇಲ್ಲಿ ಬಂದಿರೋರು ಯಾರು ಸಹ ಅವರ ಅಪೇಕ್ಷೆ ಮೇರೆಗೆ ನೀವು ಖಂಡಿತವಾಗೂ ನೀವು ನಿಂತ್ಕೋಬೇಕು, ನಾವಿದ್ದೀವಿ ನಿಮ್ಮ ಬೆನ್ನೆಲುಬಾಗಿ ಅಂತ. ಇವತ್ತು ಏನು ಇಲ್ಲಿ ಬಂದಿದ್ದಾರೋ ಅವರೇ ಲೀಡ್ರು, ಅವರು ಬಂದಿರುವಂಥ ಬೆನ್ನೆಲುಬು ಲೀಡರ್ ಮುಖಾಂತರ ನಾವು ಬಂದು ಇವತ್ತು ನಾವು ಅರ್ಜಿಯನ್ನು ಹಾಕಿದ್ದೀವಿ. ಖಂಡಿತವಾಗಿ ನಮ್ಮಲ್ಲಿ ಅವ್ರನ್ನ ಗೆಲ್ಲಿಸ್ತೀವಿ.